ಸರ್ ನಮಸ್ಕಾರ. ಸೊ ಇದು ಮಲ್ನಾಡ್ ಗಿಡ್ಡ ಹಸು. ಆ್ಯಕ್ಚುಲಿ ಇದು ನಮ್ಮ ದೇಶಿ ಹಸು ಇದು. ಸೊ ಈ ಥರ ನಮ್ಮ ದೇಶದಲ್ಲಿ 108 ತಳಿಗಳಿದ್ವು ಅಂತ ಹೇಳ್ತಾರೆ ಮೊದಲು, ಸುಮಾರು ವರ್ಷ ಯುಗಾಂತಗಳ ಹಿಂದೆ. ಸೊ ಈಗ ಅವೆಲ್ಲ ನಶಿಸಿ ಈ ಒಂದು 30ರಿಂದ 35 ಒಳಗಡೆ ತಳಿಗಳಿದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಮೈನಾಗಿ ಕಿಲಾರಿ ಆಗಿರ್ಬೋದು, ಮಲ್ನಾಡ್ ಗಿಡ್ಡ, ಕೃಷ್ಣ ವ್ಯಾಲಿ, ಗಿರ್ರು, ಕಾಂಕ್ರೇಜು, ಸಾಹಿವಾಲ, ಸುಮಾರು ಈ ಥರದ್ದು ನಮಗೊಂದು 32 ತಳಿಗಳಿದಾವೆ ಅಂತ ಹೇಳಿದೆ. ಇವತ್ತು ನಮ್ಮ ನಾಟಿ ಹಸುಗಳದ್ದು ಏನಾಗಿದೆ ಅಂದರೆ ತಳಿಗಳು ವಿನಾಶದಂಚಿನಲ್ಲಿದ್ದಾವೆ. ಯಾವುದೇ ತಳಿ ಆಗಿರ್ಬೋದು, ಮಲ್ನಾಡ್ ಗಿಡ್ಡ ಆಗಿರ್ಬೋದು ಅಥವಾ ಈ ನಮ್ಮ ಹಳ್ಳಿಕಾರ ಆಗಿರ್ಬೋದು, ಯಾವುದೇ ಆಗಿರ್ಬೋದು ವಿನಾಶದಂಚಿನಲ್ಲಿದ್ದಾವೆ. ಸೊ ಇವನ್ನ ನಾವು ಸಾಕಿದರೆ ಏನು ಲಾಭ ಅಂತ ನೋಡಬೇಕಾಗ್ತದೆ. ಭಾಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇವತ್ತು ಎಚ್ ಜೆರ್ಸಿ ಹಸುಗಳದ್ದು ಹಾಲನ್ನು ನಾವು ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಅವನ್ನ ಸಾಕ್ತಾ ಇದ್ದಾರೆ ನಮ್ಮ ರೈತರೆಲ್ಲ. ಸೊ ಅದರಲ್ಲಿ ಯಾಕೆ ಸಾಕ್ತಾ ಇದ್ದಾರೆ ಅಂದರೆ, ಒಂದು ಅದರಲ್ಲಿ ಹಾಲು ಜಾಸ್ತಿ ಬರುತ್ತೆ, ನಮ್ಮದು ಆರ್ಥಿಕವಾಗಿ ನಾವು ಸದೃಢವಾಗ್ತೀವಿ ಅಂತ. ಸೊ ಅದು ಒಂದು ಅರ್ಥದಲ್ಲಿ ಸತ್ಯ ಆದರೂ ಕೂಡ ಇನ್ನೊಂದರಲ್ಲಿ ನಾವು ತುಂಬ ಅದರಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಹೆಣ್ಮಕ್ಳೆಲ್ಲ ಯಾವತ್ತು 11-12 ವರ್ಷಕ್ಕೆಲ್ಲ ಋತುಮತಿಗಳಾಗ್ತಾ ಇದ್ದಾರೆ. ಸುಮಾರು ಹೆಣ್ಮಕ್ಳಿಗಾಗಲಿ ಪುರುಷರಿಗಾಗಲಿ ಬಂಜೆತನ ಬರ್ತಾ ಇದೆ. ಸುಮಾರು ದೊಡ್ಡ ದೊಡ್ಡ ಕಾಯಿಲೆಗಳು ಅಂತೇನು ಹೇಳ್ತಾರಲ್ಲ, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಇವೆಲ್ಲ ನಮ್ಮ ಎಚ್ ಜೆರ್ಸಿ ಹಸುಗಳ ಹಾಲನ್ನು ನಾವು ಜಾಸ್ತಿ ಅದರದ್ದು ಬೈ ಪ್ರಾಡಕ್ಟ್ಗಳನ್ನು ಉಪಯೋಗಿಸೋದ್ರಿಂದ ಆಗ್ತಾಯಿದೆ. ಸೊ ಅದು ಒಂದು ಮಾರಕ ನಮ್ಮ ದೇಶಕ್ಕೆ. ಯಾಕಂದರೆ ನಾವು ಆರೋಗ್ಯವಾಗಿಲ್ಲ ಅಂತಂದರೆ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಕೂಡ ಅದು ವ್ಯರ್ಥ. ಸೊ ನಮ್ಮ ದೇಶಿ ಹಸುಗಳಲ್ಲಿ ಏನು ಲಾಭ ಇದೆ ಅಂದರೆ, ನಮಗೆ ಬಹಳ ಮುಖ್ಯವಾಗಿ ಇದು ಹಾಲು ಒಂದು ಬೈ ಪ್ರಾಡಕ್ಟ್ ಅಂತ ಹೇಳ್ತೇವೆ ನಾವು. ಬೈ ಪ್ರಾಡಕ್ಟ್ ಅಂದರೆ ಹಾಲು ಒಂಥರ ಬೋನಸ್ ನಮಗೆ ವರ್ಷದಲ್ಲಿ ಒಂದು 5-6 ತಿಂಗಳು ನಮ್ಗೆ ಹಾಲು ಕೊಡ್ಬೋದು ಇದು ಒಂದು ಕರು ಹಾಕಿದಾಗ. ಸೊ ನಮಗೆ ವರ್ಷ ಪೂರ್ತಿ ಇದು ಗಂಜಲ ಕೊಡುತ್ತೆ, ಸಗಣಿ ಕೊಡುತ್ತೆ, ಮತ್ತು ಅದು ಒಂದು 6 ತಿಂಗಳು ಹಾಲು ಕೊಡುತ್ತೆ. ಹಾಲು ಬೈ ಪ್ರಾಡಕ್ಟ್ ಅಂತ ಹೊಂಟ್ರೆ ಇವತ್ತು ನಮ್ಮ ನಾಟಿ ಹಸುವಿನ ಒಂದು ವರ್ಣನೆ ಮಾಡೋದಾದರೆ ನಮ್ಮ ವೇದಗಳಲ್ಲಿ ಗೋಮಯ ವಸತೆ ಲಕ್ಷ್ಮಿ ಗೋಮೂತ್ರೆ ಧನ್ವಂತರಿ ಕ್ಷೀರಂ ಸರ್ವ ಔಷಧಿ ಸಾರಂ ಅಂತ ಹೇಳ್ತಾರೆ. ಅಂದರೆ ಇದು 6 ತಿಂಗಳು ಹಾಲು ಕೊಟ್ಟರು ಇದು ನಮ್ಮ ಮಕ್ಕಳಿಗಾಗಲಿ ನಾವಾಗಲಿ ಇದರದ್ದು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಬಳಸಿದ್ರೆ ನಮಗೆ ಸರ್ವಶ್ರೇಷ್ಠ ಔಷಧಿಯಾಗಿ ನಮಗೆ ಇದು ಬಳಕೆ ಆಗ್ತದೆ. ಸೊ ನಾವೇನು ಆವಾಗಲೇ ಹೇಳಿದೆವಲ್ಲ, ಎಚ್ ಜೆರ್ಸಿದು ಅದು ರೋಗಕಾರಕವಾದರೆ ಇದು ರೋಗವನ್ನು ಕಡಿಮೆ ಮಾಡ್ತದೆ ಅನ್ನೋದಕ್ಕಿಂತ ಬರೋಕ್ಕೆ ಬಿಡೋದೇ ಇಲ್ಲ ಇದು. ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ಈ ನಮ್ಮ ದೇಶಿ ಹಸುಗಳು ಹಳ್ಳಿಕಾರ ಆಗಿರ್ಬೋದು, ಬೇರೆ ಯಾವುದೇ ತಳಿ ಆಗಿರ್ಬೋದು, ಅಥವಾ ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಇಲ್ಲಿವರೆಗೆ ನಾವು ಅದರದ್ದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಬಳಸ್ತಾ ಇದ್ವಿ, ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಯಾರಿಗೂ ಕೂಡ ಕಾಯಿಲೆನೇ ಇರಲಿಲ್ಲ ಅಥವಾ ಕಾಯಿಲೆ ಬರ್ತಾ ಇರಲಿಲ್ಲ. ಸೊ ಇದು ಒಂದಾದರೆ, ಗೋಮಯ ವಸತೆ ಲಕ್ಷ್ಮಿ ಅಂದರೆ ಗೋಮಯದಲ್ಲಿ ಏನಿದೆ ಅಂದರೆ ಸಾಕ್ಷಾತ್ ಲಕ್ಷ್ಮಿ ಇದ್ದಾಳೆ ಅಂತ ಹೇಳ್ತಾರೆ. ಯಾಕೆ ಸರ್? ಗೋಮಯ ವಸತೆ ಲಕ್ಷ್ಮಿ ಗೋಮೂತ್ರೆ ಧನ್ವಂತರಿ ಕ್ಷೀರಂ ಸರ್ವ ಔಷಧಿ ಸಾರಂ ಅಂತ ಏನು ಹೇಳಿದ್ನಲ್ವ. ಸೊ ಇದರ ಹಾಲು ಸರ್ವಶ್ರೇಷ್ಠ ಔಷಧಿ. ಇದರದ್ದು ಹಾಲಾಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಒಳ್ಳೆ ಔಷಧಿ ಇದು. ಸೊ ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ ಅಂತ ಗಾದೆ ಮಾತಿದೆ. ಮಜ್ಜಿಗೆಯನ್ನು ಭೂಲೋಕದ ಅಮೃತ ಅಂತ ಕರೀತಾರೆ. ಮತ್ತು ಆಯುರ್ವೇದದಲ್ಲಿ ಹಾಲನ್ನು ಇದನ್ನು ಕ್ಷೀರಂ ಸರ್ವ ಔಷಧಿ ಸಾರಂ ಅಂತ ಹೇಳ್ತಾರೆ. ಎಲ್ಲ ಔಷಧಿಗಳ ಸಾರ ಈ ಒಂದು ನಾಟಿ ಹಸುವಿನ ಹಾಲಲ್ಲಿದೆ. ಸೊ ಗೋಮಯ ವಸತೆ ಲಕ್ಷ್ಮಿ ಅಂದರೆ, ಗೋಮಯ ಅಂದರೆ ಸಗಣಿ ಅಂದರೆ ಸುವರ್ಣದ ಗಣಿ ಅಂತ, ಅಂದರೆ ಬಂಗಾರದ ಗಣಿ ಇದ್ದಂಗೆ ಅಂತೆ ಅದು. ಸೊ ಇದರ ಒಂದು ಸಗಣಿಯಿಂದ ನಾವು ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಮತ್ತು ಜೊತೆಗೆ ಈ ಸಗಣಿ ಒಂದು ಔಷಧಿಯಾಗೂ ಕೂಡ ಬಳಸ್ತಾ ಇದ್ದಾರೆ ಈಗ. ಸೊ ಅದರದ್ದು ಭಸ್ಮ ಮಾಡಿಬಿಟ್ಟು ವಿಭೂತಿ ಮಾಡ್ತಾರೆ. ಸೊ ಅದ್ರ ಭಸ್ಮ ಮಾಡಿಬಿಟ್ಟು ನಾವು ನೀರಿಗೆ ಹಾಕಿದ್ರೆ, ಇವತ್ತೇನು ಆಲ್ಕಲೈನ್ ವಾಟರ್ ಅಂತೇನು ಹೇಳ್ತಾರಲ್ವ, ಒಂದು ಚಮಚ ಒಂದು 5-6 ಲೀಟ್ರ್ ನೀರಿಗೆ ಅಥವಾ ಒಂದು 10 ಲೀಟ್ರ್ ನೀರಿಗೆ ಒಂದು ಚಮಚ ಭಸ್ಮ ಹಾಕಿದ್ರೆ ಸಾಕಿದ್ರದ್ದು ಸಗಣಿಯ ಬೂದಿಯ ಒಂದು ಭಸ್ಮ ಮಾಡಿ ಅದು ಕೂಡ ಆಲ್ಕಲೈನ್ ವಾಟರಾಗಿ ಕನ್ವರ್ಟ್ ಆಗ್ತದೆ. ಮತ್ತು ಎಷ್ಟೋ ರೋಗ ರುಜಿನಗಳನ್ನು ಕಳೀತಕ್ಕಂಥ ಶಕ್ತಿ ಆ ಸಗಣಿಯ ಭಸ್ಮಕ್ಕಿದೆ. ಸುಮಾರು ಜನ ಅದನ್ನು ಬಳಸ್ತಾ ಇದ್ದಾರೆ. ಸೊ ಸಗಣಿಯಲ್ಲಿ ಇವತ್ತು ಬಹುಶಃ ತಾವೆಲ್ಲ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಲ್ಲಿ ಗಮನಿಸಿರ್ಬೋದು. ಸೊ ಇದಕ್ಕೆ ಕೆಲವು ದೀಪ ಮಾಡೋದು, ಧೂಪ ಮಾಡೋದು, ವಿಭೂತಿ ಮಾಡೋದು, ಮತ್ತು ಸೋಪ್ ಮಾಡುವಂಥದ್ದು, ಸುಮಾರು ಈ ಥರದ್ದು ಬೈ ಪ್ರಾಡಕ್ಟ್ಗಳನ್ನು ಮಾಡಿ ಅದನ್ನು ನಾವು ನಮ್ಮ ದೇಶದ ಸುತ್ತಮುತ್ತ ಜನರಿಗೆ ಮಾರಾಟ ಮಾಡಿದ್ರೆ ಅದು ಸುಮಾರು ನಮ್ಮ ಆರ್ಥಿಕವಾಗಿ ನಮ್ಮ ರೈತರಿಗೆ ಸದೃಢವಾಗಿ ಕೆಲಸ ಮಾಡೋಕ್ಕೆ ಒಂದು ಕೆಲಸ ಮಾಡ್ತದೆ. ಆಮೇಲೆ ಗೋಮೂತ್ರೆ ಧನ್ವಂತರಿ, ಗೋಮೂತ್ರದಲ್ಲಿ ಸಾಕ್ಷಾತ್ ಔಷಧಿ ನಿರ್ಮಾತೃ ಧನ್ವಂತರಿ ವಾಸ ಇದ್ದಾರೆ ಅಂತ ಹೇಳಿದ್ಬಿಟ್ಟು ನಮ್ಮ ವೇದಗಳಲ್ಲಿ ಹೇಳ್ತದೆ. ಸೊ ಗೋಮೂತ್ರದಲ್ಲಿ ಧನ್ವಂತರಿ ಅಂತಂದರೆ, ಗೋಮೂತ್ರವನ್ನು ನಾವು ಈ ಜ್ವರದಿಂದ ಅಪ್ ಟು ಕ್ಯಾನ್ಸರ್ದವರೆಗೆ ಯಾವ ಕಾಯಿಲೆಗೆ ಬೇಕಾದ್ರೂ ಬಳಸ್ಬೋದು ನಾವು ಅದನ್ನ. ಅಷ್ಟು ಅದ್ಭುತವಾದಂತಹ ಈ ಒಂದು ಗೋಮೂತ್ರದಲ್ಲಿ ಔಷಧಿ ಸಾರದೆ ಅಂತ ನಮ್ಮ ಆಚಾರ್ಯರುಗಳು, ಋಷಿ ಮುನಿಗಳೆಲ್ಲ ಕಂಡು ಹಿಡಿದು ಇದನ್ನು ಸರ್ವ ದೇವಮಯೀ ದೇವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ದೇವತೆಗಳು ಇದರಲ್ಲಿ ವಾಸವಾಗಿದ್ದಾರೆ, ಇದನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿರೋದು. ಇದು ನಮ್ಮ ದೇಶದ ಪಂಚಭೂತಗಳನ್ನು ಇದು ರಕ್ಷಣೆ ಮಾಡ್ತದೆ ನಮಗೆ. ಪಂಚಭೂತಗಳಂದರೆ ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ, 5 ತತ್ವಗಳನ್ನು ಸಮತೋಲನದಲ್ಲಿಡೋಕ್ಕೆ ನಮ್ಮ ನಾಟಿ ಹಸು ಸರ್ವಶ್ರೇಷ್ಠವಾದಂತಹ ಪಾತ್ರವನ್ನು ವಹಿಸ್ತದೆ. ಸೊ ಗೋಮೂತ್ರದಲ್ಲಿ ನಾವು
ಭಾಳ ಮುಖ್ಯವಾಗಿ ಆಯಾ ಕಾಯಿಲೆಗೆ ಬೇಕಾದಂಥ ಗಿಡಮೂಲಿಕೆಗಳನ್ನು ಹಾಕಿ ನಾವು ಅರ್ಕ ಅಂತ ಮಾಡ್ತಾರೆ, ಡಿಸ್ಟಿಲೇಷನ್ ಬಾಷ್ಪೀಕರಣ ಮಾಡಿಬಿಟ್ಟು ಅದನ್ನ ನಾವು ನಿತ್ಯ ಬಳಸ್ತಾ ಬಂದರೂ ಕೂಡ ಏನಾಗ್ತದೆ ಅಂದರೆ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫ ನಿಯಂತ್ರಣದಲ್ಲಿರ್ತದೆ, ಮತ್ತು ಹೊಟ್ಟೆ ಆರೋಗ್ಯ ಚೆನ್ನಾಗಿರ್ತದೆ, ಮತ್ತು ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಮತ್ತು ಈ ಕೆಲವು ವೈರಸ್ ಕಾಯಿಲೆಗಳಂತ ಏನು ಹೇಳ್ತೀವಲ್ಲ, ಈಗ ಮೊನ್ನೆ ಬಂತಲ್ಲ ನಮ್ಮ ಕರೋನಾ ಅಂತ ಭಯಾನಕ ವೈರಸ್ ಕಾಯಿಲೆಗಳನ್ನು ಕೊಲ್ತಕ್ಕಂಥ ಶಕ್ತಿ ನಮ್ಮ ಗೋಮೂತ್ರದಲ್ಲಿದೆ ಸ್ನೇಹಿತರೆ. ಸೊ ಹೀಗಾಗಿ ನಾನೊಬ್ಬ ಪಂಚಗವ್ಯ ವೈದ್ಯನಾಗಿ ನಮ್ಮ ದೇಶಿ ಹಸುಗಳ ಒಂದು ಈ ಗೋಮೂತ್ರದಲ್ಲಿ ಸಾಕಷ್ಟು ಔಷಧಿಗಳನ್ನು ಮಾಡ್ತೇವೆ ನಾವು. ಈಗ ಕಿಡ್ನಿ ಫೇಲ್ಯೂರ್ಗಾಗಿರ್ಬೋದು, ಅಥವಾ ಲಿವರ್ದು ಪ್ರಾಬ್ಲಮ್ಗಾಗಿರ್ಬೋದು, ಪೈಲ್ಸ್ಗಾಗಿರ್ಬೋದು, ಕಿಡ್ನಿ ಸ್ಟೋನ್ಗೆ, ಮತ್ತು ಚರ್ಮ ಕಾಯಿಲೆಗಳಿಗೆ, ಮತ್ತು ಲಕ್ವ, ಸುಮಾರು ಈ ಥರ ಆಲ್ಮೋಸ್ಟು ಸಾಮಾನ್ಯವಾಗಿ ಜನಗಳಲ್ಲಿ ಕಾಡ್ತಕ್ಕಂಥ ಕಾಯಿಲೆಗಳಿಗೆ ನಾವು ಔಷಧಿಯಾಗಿ ಇದನ್ನು ಬಳಸ್ತಾ ಇದ್ದೇವೆ. ಸುಮಾರು ಈ ಗೋಮೂತ್ರದಲ್ಲಿ ಎಲ್ಲ ಥರದ ರಾಸಾಯನಿಕಗಳು ಕೂಡ ಅಡಗಿದ್ದಾವೆ. ಸೊ ಗೋಮೂತ್ರ ನಿತ್ಯ ಯಾರಾದರೂ ಇವತ್ತು ನಮ್ಮ ಈ ಥರ ಒಂದು ರೈತರು ಇದನ್ನ ಮನೆಯಲ್ಲಿ ಕಟ್ಟಿರ್ತೀವಲ್ವ, ಕಟ್ಟಿದವರು ನಾವು ಡೈಲಿ ಗೋಮೂತ್ರ ಹಿಡ್ಕೊಂಡು ಒಂದು 50 ml ಒಂದು ಲೋಟಕ್ಕೆ ಒಂದು ಸ್ವಲ್ಪ ಒಂದು 7-8 ಪದರು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಂಡು ಒಂದು 50 ml ಕುಡಿತಾ ಬಂದರೆ ಅವ್ರಿಗೆ ಯಾವ ಕಾಯಿಲೆನೂ ಬರೋದಿಲ್ಲ ಅಂತಂದ್ಬಿಟ್ಟು ನಮ್ಮ ಹಿರಿಯರು ಪೂರ್ವಜರೆಲ್ಲ ಹೇಳಿದ್ದಾರೆ. ಪೂರ್ವಜರು ಅಂತಂದರೆ ಋಷಿ ಮುಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ನಾಟಿ ಹಸು ಕೇವಲ ಹಾಲ್ಗಲ್ಲ, ಇದ್ರ ಗೋಮೂತ್ರ ಮತ್ತು ಇದರ ಸಗಣಿಗೋಸ್ಕರ ನಾವು ಸಾಕಬೇಕಾದಂಥ ಅನಿವಾರ್ಯತೆ ಇದೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಒಬ್ಬ ಪಂಚಗವ್ಯ ವೈದ್ಯನಾಗಿ ಕುಂಬಾಪುರ ಅಂತ ಬರುತ್ತೆ ಇಲ್ಲಿ ನಮ್ಮ ರಾಮನಗರ ಪಕ್ಕನೇ, ಕುಂಬಾಪುರದಲ್ಲಿ ಒಂದು 8 ಗುಂಟೆ ನಮ್ಮ ವಾಲಂಟ್ರಿ ದುಡ್ಡಲ್ಲಿ ಜಮೀನು ತೊಗೊಂಡ್ರಲ್ಲಿ ಈಗೇನು ನಾವು ಗೋಮೂತ್ರದಲ್ಲಿ ಬಾಷ್ಪೀಕರಿಸೋದಾಗಿರ್ಬೋದು, ಗೋಮಯದಲ್ಲಿ ಔಷಧಿಗಳನ್ನು ಮಾಡುವಂಥದ್ದು, ಮತ್ತು ಇದರಲ್ಲಿ ತುಪ್ಪದಲ್ಲಿ ಕೆಲವು ಘೃತಗಳನ್ನು ಮಾಡ್ತಾರೆ, ಫಲಘೃತ ಮತ್ತು ನಿಮಗೆ ಶತಾವರಿ ಘೃತ, ಈ ಥರದ್ದೆಲ್ಲ ಆ ಘೃತಗಳನ್ನು ಮಾಡುವಂಥದ್ದು. ಮತ್ತು ಇದನ್ನು ಅದ್ರ ಜೊತೆಗೆ ಗಿಡಮೂಲಿಕೆಗಳನ್ನು ಯಾವ ರೀತಿ ಸಂಸ್ಕರಣೆ ಮಾಡಿ ನಾವು ಬಳಸಬೇಕು ಅನ್ನೋದನ್ನ ಒಂದು ಚಿಕ್ಕದಾಗಿ ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅನ್ನೋದು ನಮ್ಮ ಮಹದಾಶೆ ಇದೆ ಸ್ನೇಹಿತರೆ. ಹೀಗಾಗಿ ಈ ಒಂದು ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ನಾನು ಕೊಡ್ತಕ್ಕಂಥ ಕಾಯಿಲೆಗಳಿಗೆ ಸ್ವಲ್ಪ ಈ ವಿಡಿಯೋ ನೋಡ್ಬಿಟ್ಟು ಯಾರು ಔಷಧಿಗಳನ್ನು ತೊಗೊಂಡಾಗ ಅದರಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ನಾವು ಕುಂಬಾಪುರದಲ್ಲಿ ಒಂದು ಅದ್ಭುತವಾದಂಥ ಟ್ರೈನಿಂಗ್ ಸೆಂಟ್ರು, ನಾವು ಒಂದು ಅಲ್ಲೇನು ಜಾಸ್ತಿ ಹಸು ಸಾಕ್ತೀವಂತಲ್ಲ, ಕಡಿಮೆ ಹಸು ಸಾಕಿದ್ರೆ ಈ ಥರ ರೈತರು ಯಾರು ಬಂದು ಅಲ್ಲಿ ಈ ಗೋಮಯದಿಂದ, ಗೋಮೂತ್ರದಿಂದ, ಮತ್ತು ಹಾಲಿನಿಂದ, ತುಪ್ಪದಿಂದ, ಮಜ್ಜಿಗೆಯಿಂದ, ಬೆಣ್ಣೆಯಿಂದ ಔಷಧಿಗಳನ್ನು ತಯಾರು ಮಾಡಿ ಸುತ್ತಮುತ್ತ ನಮ್ಮ ಒಂದು ಮನೆ ಮದ್ದುಗಳು ಇವೆಲ್ಲ, ಇವರಿಂದ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇವನ್ನೆಲ್ಲ ಯಾವ ರೀತಿ ಬಳಸ್ಕೊಂಡು ಹೆಚ್ಚಿಗೆ ನಮ್ಮ ದೇಶಿ ಹಸುಗಳನ್ನು ಎಲ್ಲ ರೈತರು ಸಾಕಬೇಕು, ಮತ್ತು ಆ ಸಾಕೋದ್ರ ಜೊತೆಗೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಮತ್ತು ನಮ್ಮ ಕೃಷಿ ಭೂಮಿ ಉತ್ತಮ ಫಲವತ್ತತೆಯಿಂದ ಕೂಡಿರಬೇಕು ಅಂತ ಅನ್ನೋದು ದೃಷ್ಟಿಯಿಂದ ನಾವು ಆ ಒಂದು ಟ್ರೈನಿಂಗ್ ಸೆಂಟ್ರ್ ಅನ್ನೋದಕ್ಕಿಂತ ಅದೊಂದು ಗೋಮಂದಿರ, ಹಳ್ಳಿಕಾರ್ ಗೋಮಂದಿರ ಆ ಥರ ಮಾಡುವಂಥ ವಿಚಾರ ಇದೆ ಸ್ನೇಹಿತರೆ. ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಇನ್ನೊಂದು ಸರಿ ಕೇಳ್ಕೊತ ಈ ಒಂದು ಸಂಚಿಕೆಗೆ ಮುಕ್ತಾಯ ಹೇಳೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.